ರೈಡ್ ಮಾಡ್ಬೇಕು ಅಂತ ಮಾಡಿರೋದಲ್ಲ. ನಾವು ಬೇರೆ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇತ್ತು ಆರೋಬಂಡೆ ಮತ್ತೆ ಪೂಣೆಗಲ್ಲಲ್ಲಿ. ಅಲ್ಲಿ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಇದು ಹೆವಿ ಟನ್ನೇಜ್ ಓವರ್ಲೋಡ್ ಆಗಿರೋದ್ರಿಂದ ಅದು ನನ್ ಗಮನಕ್ಕೆ ಬಂದು ನಾವಿವತ್ತು ವೆಹಿಕಲ್ಸ್ ನ ಸ್ಟಾಪ್ ಮಾಡಿ ಇನ್ಸ್ಪೆಕ್ಷನ್ ಮಾಡ್ತಿರೋದು. ಅಂಡ್ RTO ಗೈಡ್ಲೈನ್ಸ್ ಪ್ರಕಾರ 10-ವೀಲರ್ ಟಿಪ್ಪರ್ಗಾದ್ರೆ 18 to 20 ಮೆಟ್ರಿಕ್ ಟನ್ಸ್ ಪರ್ಮಿಷನ್ ಇದೆ. 12-ವೀಲರ್ಗಾದ್ರೆ ಅರೌಂಡ್ 24 to 28 ಮೆಟ್ರಿಕ್ ಟನ್ಸ್ ಇದೆ. ಬಟ್ ಎಲ್ಲ ವೆಹಿಕಲ್ಸ್ ಎಕ್ಸೆಸ್ ಲೋಡ್ ಇದೆ ಅಂಡ್ ಕೆಲವೊಂದಕ್ಕೆ ಪರ್ಮಿಟ್ ಇಲ್ಲ. ಸೊ ಮೈನ್ಸ್ ಆಕ್ಟ್ ಪ್ರಕಾರ ಅಂಡ್ RTO ಗೈಡ್ಲೈನ್ಸ್ ಪ್ರಕಾರ ನಾವು ಇವತ್ತು ರೈಡ್ ಮಾಡಿರೋಂಥದ್ದು. ಜನರಿಗೆ ಪಬ್ಲಿಕ್ ಸ್ವಲ್ಪ ತೊಂದರೆ ಆಗಿದೆ ಓವರ್ಲೋಡ್ ಆಗಿರೋದ್ರಿಂದ. ಅಂಡ್ ಇಟ್ ಈಸ್ ನಾಟ್ ಸೇಫ್. ರೋಡ್ ಸೇಫ್ಟಿಗೇನು ಅದು ಅಷ್ಟು ಒಳಿತಾಗಲ್ಲ ಇಷ್ಟೊಂದು ಓವರ್ಲೋಡ್ ಮಾಡ್ತಿದ್ರೆ ಅವರು. ಅಂಡ್ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ ಈ ರೋಡಲ್ಲಿ. ರಿಗಾರ್ಡಿಂಗ್ ಆಲ್ ದಟ್ ಕನ್ಸರ್ನ್ ಇವತ್ತು ನಾವು ಇದನ್ನ ಒಂದು ಹಂತಕ್ಕೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಪಬ್ಲಿಕ್ಗೆ ಇವತ್ತು ಇದು ಮಾಡಿರೋದು. ಅಂದ್ರೆ ನಿಮಗೆ ಎಲ್ಲ ಪರ್ಮಿಸಬಲ್ ಲಿಮಿಟ್ ಅನ್ನೋದು ಏನಕ್ಕೆ ಕೊಟ್ಟಿರ್ತಾರೆ, ಅದು ಸೇಫ್ ಅಂತ ಹೇಳಿ. ಫಾರ್ ರೋಡ್ ಆಗ್ಲಿ ಅಥವಾ ರೋಡ್ ಮೇಲೆ ಟ್ರಾವೆಲ್ ಮಾಡಕ್ಕಾಗ್ಲಿ ಒಂದು ಪರ್ಮಿಸಬಲ್ ಲಿಮಿಟ್ RTO ಅವರು ಇಟ್ಟಿದ್ದಾರೆ ಅಂತ ಅಂದ್ರೆ ಅಷ್ಟಕ್ಕೆ ಒಳಗಡೆನೆ ಹಾಕ್ಬೇಕು. ರಾಯಲ್ಟಿ ಕಟ್ಟಿರ್ತಾರೆ ಬಟ್ ಓವರ್ಲೋಡ್ ಹಾಕ್ತಾರೆ ಅಂತಂದ್ರೆ ಜನರಿಗೆ ಗ್ಲಾಸ್ ಹೊಡಿಯೋದಿರ್ಬೋದು ಅಥವಾ ಆಕ್ಸಿಡೆಂಟ್ಸ್ ಆಗೋದಿರ್ಬೋದು. 2-ವೀಲರ್ಸ್ಗೆ ಸ್ಪೆಷಲಿ ತುಂಬಾ ತೊಂದರೆ ಆಗುತ್ತೆ ಇದರಿಂದ. ಸೊ ನಾವು ಈ ರೈಡ್ ಮಾಡಿರೋದು ಇವತ್ತು. ಎಕ್ಸಾಕ್ಟ್ ಕೌಂಟ್ ನೋಡ್ಬೇಕು. ಐ ಥಿಂಕ್ ಅರೌಂಡ್ 10 ವೆಹಿಕಲ್ಸ್ ಹಿಡಿದಿದ್ದೀವಿ ಇವತ್ತು. ಪಬ್ಲಿಕ್ ಇಂದ ಯಾವತ್ತು ಏನು ಅದೇ ಅವರು ಒಬ್ಬೊಬ್ರು ಪರ್ಮಿಟ್ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತಂದ್ರೆ ಒಂದೊಂದ್ಸಲ ಅಪೋಸಿಷನ್ ಬರುತ್ತೆ. ಬಟ್ ಇಟ್ಸ್ ಫೈನ್. ನಮ್ ಸ್ಟಾಫ್ ನಾವೆಲ್ಲ ಬಂದು ಆಗ್ಬೇಕಾಗಿರೋದು ಮಾಡ್ತೀವಿ.